ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ಸುಪ್ರೀಂ ಕೋರ್ಟ್ಗೆ ನಮ್ಮ ಸೌಜನ್ಯರ ತಾಯಿ ಕುಸುಮಾವತಿ ಮತ್ತೊಮ್ಮೆ ತನಿಖೆ ಆಗಬೇಕು. ಈಗ ಆಗಿದ್ದ ತನಿಖೆ ಸರಿಯಾಗಿಲ್ಲ. ಈಗಾಗಲೇ CID ಆಗಿರ್ಬೋದು, CBI ಆಗಿರ್ಬೋದು ಮಾಡಿದಾರ ತನಿಖೆಯನ್ನು, ಆದರೆ ಸತ್ಯ ಇನ್ನೂ ಹೊರಗೆ ಬಂದಿಲ್ಲ. ಇದು ಮಾಡಿದವರು ಯಾರೂ ಗೊತ್ತಾಗಿಲ್ಲ. ಇದ್ರ ತನಿಖೆ ಇನ್ನೇನು ಆಗಬೇಕು, ಇದು ಮುಚ್ಚಿ ಹಾಕಲಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಇದ್ದಂಥದ್ದು ಸರ್ಕಾರವನ್ನು ಕೇಳ್ತಾಯಿದ್ರು, ಯಾಕೆ ಇನ್ನೊಮ್ಮೆ ಆಗಬಾರ್ದಪ್ಪ, ಇನ್ನೊಮ್ಮೆ ಯಾಕೆ ತನಿಖೆ ಆಗಬಾರ್ದು, ಕಾರಣ ಕೊಡ್ರಿ ಅಂತ. ಅವ್ರಿಗೆ ಕಾರಣ ಕೊಡ್ಬೋದಿಲ್ಲ ಅಂತಲ್ಲ, ಕ್ಲಿಯರಾಗಿ ಕೊಡ್ರಿ ನಮಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಸೌಜನ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಮರು ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಲಿರುವ ಪ್ರಸ್ತಾವಿತ ಕ್ರಮಗಳ ಕುರಿತು ವಿವರವಾದ ವರದಿ ಸಲ್ಲಿಸುವಂತೆ. ಈಗ ಇನ್ನೊಂದು ತನಿಖೆ ಅಂದರೆ ಯಾಕೆ ಆಗಬೇಕು, ಏನಾಗಬೇಕು, ಹೆಂಗೆ ಆದರೂ ಕ್ಲಿಯರಾಗಿ ನಮಗೆ ಕೊಡ್ರಿ. ಯಾವ ರೀತಿಯಾಗಿ ತನಿಖೆ ಮಾಡ್ತೀರಿ, ನೀವು SIT ಮಾಡ್ತೀರಿ, ಏನು ಮಾಡ್ತೀರೋ, ಇನ್ನೊಂದು ತನಿಖೆ ಆಗಬೇಕು ಆಗಬಾರ್ದು, ಎಲ್ಲರಿಗೂ ಉತ್ತರ ಕೊಡ್ರಿ ಅನ್ನುವಂಥ ಮಾತನ್ನು. ಜೊತೆಗೆ ಈಗಾಗಲೇ ತನಿಖೆ ದಿಶಾಭೂಲಾಗಿದೆ, ಮತ್ತೊಂದು ಏನೋ ಆಗಿ ಎದ್ದು ಹೋಗ್ತಾ ಇದೆ. ಆದಷ್ಟು ಇದು ಮುಚ್ಚಾಕೋದು ಕೆಲಸ ಸಾಕಷ್ಟಾಗಿ ಹೋಗಿಬಿಟ್ಟಿದಾವೆ. ಅದಕ್ಕೆ ಇದು ಭಾಳ ಎಚ್ಚರಿಕೆ ಅಂತ. ಸಾಕ್ಷಿಗಳು ಸಹಿತ ಹಾಳು ಮಾಡೋಂಗಿಲ್ಲ ಅನ್ನುವಂಥ ಕಂಡೀಷನ್ ಈಗಾಗಲೇ ಒಪ್ಕೊಂಡಿದ್ದಾರೆ. ಅದನ್ನು ನಾವು ಹಾಳು ಮಾಡಿಲ್ಲ, ಇದ್ದಾವ ಸಾಕ್ಷಿಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೂ ಅಪರಾಧಿ ಯಾರು ಅನ್ನೋದು ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಮಾಡಿದವರು. ಅದು ಗೊತ್ತು ಮಾಡಿಸೋ ಪ್ರಯತ್ನವೂ ಸರಿಯಾಗಿ ಆಗ್ತಾಯಿಲ್ಲ. CBIಯಿಂದ ಆಗಿರ್ಬೋದು, CIDಯಿಂದ ಆಗಿರ್ಬೋದು, ಇನ್ನೊಂದು ಯಾವುದೇ ತನಕ ಸಂಸ್ಥೆಯಿಂದ ಪೊಲೀಸಿಂದ ಆಗಿರ್ಬೋದು, ಆಗಿಲ್ಲ ಅನ್ನೋದು ಘನಘೋರವಾದ ಆರೋಪ. ಮತ್ತು ಸತ್ಯನೋದು ಇಲ್ಲಿವರೆಗೆ ಆಗಿಲ್ಲ. ಆಗಬೇಕಾಗಿತ್ತು. ಸೌಜನ್ಯಾಳ ಹತ್ಯೆ ಪ್ರಕರಣ, ಅದು ಒಂದು ಪಾಪ ಆ ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡೋಂಥ ಪ್ರಕರಣ. ಇಷ್ಟರಲ್ಲೇ ಹೊರಗೆ ಬರಬೇಕಾಗಿತ್ತು ಮಾಡಿದವರು ಯಾರು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿಗೂ ಇಲ್ಲ ಪಾಪ ಹೋರಾಟ ನಮ್ಮಲ್ಲಿ ನಡೀತಾನೆ ಇದ್ದಾವ. ಇವತ್ತು ಕೋರ್ಟ್ನಲ್ಲೂ ಪಾಪ ನಮ್ಮ ಕುಸುಮಾವತಿಯವರು ಕೇಸ್ ಹಾಕ್ಕೊಂಡಿದ್ದಾರೆ, ಇದಾಗಲಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲ. ಹೈಕೋರ್ಟ್ನಲ್ಲಿ ಮತ್ತೆ ಮರು ತನಿಖೆ 74 ಅನಾಮಧೇಯ ಶವಗಳ ಬಗ್ಗೆ ಯಾವುದು ತನಿಖೆ ನಡಿಬೇಕು ಅನ್ನುವಂಥದ್ದನ್ನು, FIR ಆಗಬೇಕು ಅನ್ನುವಂಥದ್ದನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ. ಆದರೂ ಇಲ್ಲಿವರೆಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಮತ್ತು ಯಾರಿದ್ದಾರಪ್ಪ ಅಂತವ್ರು ಅನ್ನುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಅದಾಗ್ಯದ. ಸಾಕ್ಷಿಗಳನ್ನ ನಾಶ ಮಾಡಬೇಡ್ರಿ, ಯಾರು ಇದರಿಂದಿದ್ದಾರೆ ಅನ್ನುವಂಥದ್ದು. ಹಂಗೆ ಮುಂದೆ ಹೋಗ್ತಾ ಇದ್ದಾರಪ್ಪ, ಯಾಕೆ ಮಾಡ್ತಾಯಿಲ್ಲ, ಸರ್ಕಾರ ಅಂತರಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟೊಳಗೆ ಕೊಡಬೇಕಾಗಿತ್ತು, ಸಬ್ಮಿಟ್ ಮಾಡಬೇಕಾಗಿತ್ತು, ಅದು ಸಮಸ್ಯೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ಕೇಳೋ ಮೂಲಕ ಇದು ಮತ್ತೊಮ್ಮೆ SIT ಮಾಡ್ತೀರಿ, ಏನು ಮಾಡ್ತೀರಿ ಅನ್ನೋದು ದಿಶೆಯಲ್ಲಿ ಇದು ಕೇಳ್ತಾ ಇದೆ. ಅದು ವಿಶೇಷವಾಗಿ ಕರ್ನಾಟಕ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವಿಷ್ಕಾರ್ ಸಿಂಘ್ವಿ ಅವರಿಗೆ ನಿರ್ದೇಶನ ನೀಡಿತದು. ಸುಪ್ರೀಂ ಕೋರ್ಟ್ ಇದ್ದಿಲ್ಲ, ನೀವು ಈ ರೀತಿ ಮಾಡಿರಿ ಅಂತೇಳಿ. ಈ ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಲು ವಿಶೇಷ ತನಿಖಾಧಿಕಾರಿಸಬಹುದೇ ಎಂಬ ಬಗ್ಗೆ ಪ್ರಮಾಣಪತ್ರ ಸಲ್ಲಿಸಬೇಕು ಎಂದು ನಾವು ಭಾವಿಸುತ್ತಿದ್ದೇವೆ. ಇತರ ಆರೋಪಿಗಳ ಪಾತ್ರಗಳನ್ನು ಪರಿಶೀಲಿಸುವ ಅವಕಾಶ ಇತ್ತು. ಈ ಬಗ್ಗೆ ಸರ್ಕಾರ ಸ್ಪಷ್ಟ ನಿಲುವನ್ನು ತಿಳಿಸಬೇಕು ಅಂತೇಳಿ ಪೀಠ ಇದ್ದಿದ್ರು. ಸರ್ಕಾರಕ್ಕೆ ಜಬರ್ದಸ್ತಾಗಿ ಹೇಳಿದ, ಏನು ಕೆಲಸ ಮಾಡ್ಲಿಕ್ಕಿದ್ದಿದ್ರಿ, ಯಾಕಪ್ಪ ಹುಡುಕ್ತಾ ಇಲ್ಲ, ಎಷ್ಟೊಂದು ಅನ್ಯಾಯಗಳು ಆಗ್ತಾಯಿದ್ದಾವೆ ಅನ್ನುವಂಥ ಮಾತು. ಅದರಲ್ಲೂ ಸೌಜನ್ಯ ಕೇಸಿನ ಮರು ತನಿಖೆ ಆಗಲೇಬೇಕಂತ ಹಲವು ದಿನಗಳಿಂದ ಬೇಡಿಕೆ. ಅದು ಆದಷ್ಟು ಬದಿಗೆ ಸರಿಸುವಂಥದ್ದು, ಮುಚ್ಚುವಂಥದ್ದು, ತೆಗೆದು ಹಾಕುವಂಥ ಪ್ರಯತ್ನ ಇಲ್ಲಿವರೆಗೆ ಸಾಕಷ್ಟು ಮಾಡ್ತಾರೆ. ಲೋಕಲ್ ಪೊಲೀಸರಾಗಿರ್ಬೋದು, ಮತ್ತೇನೋ CBI ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವೆಲ್ಲ ಸಂಘಟನೆಗಳು, ತನಿಖಾ ಸಂಸ್ಥೆಗಳು ನಿಜವಾದ ಅಪರಾಧಿ ಯಾರು ಅನ್ನೋದು ಕಂಡುಹಿಡಿಯಲು ಸೋತಿದ್ದಾವ. ಅದಕ್ಕೆ ಇವತ್ತು ಅವ್ರು ಏನು ಮಾತಾಡ್ತಾರೆ, ಏನಿಲ್ಲ ಅನ್ನೋದನ್ನು ನೀವು ರೆಕಾರ್ಡ್ ಮಾಡಿ ನಮಗೆ ಹೇಳಬೇಕು. ಮತ್ತು ತನಿಖೆ ಯಾವ ರೀತಿ ಮಾಡ್ತೀರಪ್ಪ ಅಂತನ್ನುವಂಥ ಕೇಸನ್ನು ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಕೇಸ್ನಲ್ಲಿ ಯಾರ್ಯಾರು ಸಾಕ್ಷಿಗಳಿದ್ರು ಅವ್ರು ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರಲ್ರಿ, ಯಾಕೆ ಅದು ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಕೆಲವೊಂದಿಷ್ಟು ಜನ ಪಾಪ ಸಾಕ್ಷಿ ಹೇಳುವಂಥ ಜನ ಏಕಾಏಕಿ ತೀರ್ಕೊಂಡು ಹೋಗಿದ್ದನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಹೊಸ ತನಿಖೆ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಕೂತದೆ. ಇವತ್ತು ಹೊಸ ತನಿಖೆ ಆಗಬೇಕು, ಇನ್ನೊಮ್ಮೆ ತನಿಖೆಯಾಗಿ ಯಾರು ತಪ್ಪಿಸಲು ಅದು ಕುರಿತು ಹಿಡಿಯಬೇಕು, ಯಾರು ಇರೋದ್ರೆ ಹೆಂಗೆ ಆಗ್ತದೆ ಅನ್ನೋಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ನಮ್ಮ ಕುಸುಮಾವತಿಯವರು ಇವತ್ತು
ಇದಕ್ಕೊಂದು ನ್ಯಾಯವನ್ನು ತಾರ್ಕಿಕ ಅಂತ್ಯ ಕೊಡಿಸಬೇಕು ನ್ಯಾಯಕ್ಕೆ ಅನ್ನೋ ದೃಷ್ಟಿಕೋನ ಮತ್ತು ಬೆನ್ನತ್ತಿದ್ದಾರೆ. ಅದಕ್ಕಿಂತ ಅಲ್ಲಿ ಹೋರಾಟಗಾರರು ಎಷ್ಟರ ಮಟ್ಟಿಗೆ ಸಮರ್ಪಣೆ ಅವ್ರ ಜೊತೆ ಕಾಣಿಸ್ಕೊಳ್ತಾರ ಅನ್ನೋದು ಅಷ್ಟು ಮುಖ್ಯದ. ಯಾಕಂದ್ರೆ ಅವರು ಪಾಪ ಸಾಕಷ್ಟು ದಳದಾರಿ ಈ ಏನಪ್ಪ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಏನು ಕೇಸ್ ಹಾಕಿ ಕೂತಿದ್ದಾರೆ. ಆದರೆ ಅವ್ರಿಗೂ ಏನು ಇಲ್ಲಿವರೆಗೆ ಉತ್ತರ ಸಿಗ್ತಾನೆ ಇಲ್ಲ. ಹೀಗಾಗಿ ಅವ್ರಿಗೂ ಧನವಾಗಿದೆ. ಯಾರನ್ನು ಕೇಳಿಸೋದು ಅಂತೇಳಿ ಎತ್ತು ಹೋದ್ರು ಇವ್ರು ಜನರು ಕಾಣ್ತಾ ಇದ್ದಾರಲ್ಲಪ್ಪ ಅನ್ನುವಂಥ ಭಯನೂ ಅವ್ರಿಗೆ ಆಗೋಗಿದೆ. ಆದರೂ ತನಿಖೆ ಮಾಡಿಸ್ತೀವಿ ನಾವು, ಅದಕ್ಕೆ ಆ ದಿಶೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳ್ರಿ ನೀವು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಒಂದೇನು CBIಗೆ ಆಯಿತು ಇನ್ನುಳಿದವ್ರಿಗೆ ಆಯಿತು ಸರ್ಕಾರಕ್ಕೆ ಮುಖ್ಯವಾಗಿ ನೀವೇನು ಮಾಡ್ತೀರಪ್ಪ SIT ಮಾಡ್ತೀರೋ CBI ನೇಮಿಸ್ತೀರಿ ಏನು ಮಾಡಿದ್ರೆ ಮಾಡಿರಿ ತನಿಖೆ ಆಗಬೇಕದು ಅನ್ನುವಂಥ ಮಟ್ಟಕ್ಕೆ ಬಂದಿರ್ತದೆ. ಅದಕ್ಕೆ ರಾಜ್ಯ ಸರ್ಕಾರವನ್ನು ಚೆನ್ನಾಗಿ ಟೀಕಾ ಮಾಡಿ ಹೇಳಿದ ನೀವು ಮಾಡಬೇಕಪ್ಪ ಅಂತ ಒತ್ತಿ ಹೇಳಿದ. ಇವೆಲ್ಲನೂ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ನ್ಯಾಯ ಸಿಗ್ಬೋದು ಅನ್ನೋಂಥ ಆಸೆ. ಯಾಕಂದರೆ ಈಗಾಗಲೇ ಹೈಕೋರ್ಟ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲೇ ಕೇಸುಗಳು ನಡೀತಾ ಇದ್ದಾವೆ. ಆದ್ರೆ ಇದಕ್ಕೆಲ್ಲ ಕೇಸಿಗೆ ದುಡ್ಡು ಹಾಕೋರು ಯಾರು, ಮಾಡೋರು ಯಾರು? ಈಗ ಸೌಜನ್ಯಳ ಮೇಲೇನಾಗಿದೆ ಇದೆಲ್ಲ, ಅದರಲ್ಲೂ ಕುಸುಮಾವತಿ ಇವತ್ತೇನು ಕೇಸನ್ನು ಹಾಕ್ಕೊಂಡಿದ್ದಾರೆ ಇವೆಲ್ಲನೂ ಇವತ್ತು ಏನಪ್ಪ ಅಂತಂದ್ರೆ ತನಿಖೆ ಒಳಪಡಿಸ್ರಿ, ಮರು ತನಿಖೆ ಆಗಲಿ ಅನ್ನೋದು ಇಲ್ಲಿ ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಆಗ್ಯದ. ಅದನ್ನು ಕುಸುಮಾವತಿಯವರು ಹೇಳ್ತಾ ಇದ್ದಾರೆ. ಸಂತೋಷ್ ರಾವ್ನನ್ನು ನೀವು ಯಾವ ಗ್ರೌಂಡ್ ಬಿಟ್ರಿ ಅದು ಆಗಲಿ ಅವನದು ಏನೇನು ತನಿಖೆ ಆಗಲಿ ಅನ್ನೋಂಗದ. ಇವೆಲ್ಲನೂ ಏನಪ್ಪ ಅಂತಂದ್ರೆ ಪ್ರಕರಣದ ಮರು ತನಿಖೆಗೆ ಆದೇಶಿಸಬೇಕು ಸ್ಪಷ್ಟ ಹೇಳ್ತಾ ಇದ್ದಾರೆ. ತನಿಖೆ ಆಗಬೇಕಿದು. ಹಾಗೂ ಪ್ರಕರಣದಿಂದ ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸಿದ CBI ವಿಶೇಷ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಬೇಕು. ಅವ್ರನ್ನೂ ತೊಗೊಂಬರ್ರಿ, ಅವ್ರನ್ನೂ ಪರೀಕ್ಷೆ ಮಾಡಿರಿ, ಯಾರು ಅನ್ನೋದು ಒಟ್ಟಲ್ಲಿ ಗುರುತಾಗಲಿ ಅನ್ನುವಂಥದ್ದು. ಯಾಕಪ್ಪ ಇದು ಮುಂದೆ ಹಾಕೋತ ಹೋಗ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಇವತ್ತು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳ್ತಾ ಇದೆ. ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಸೌಜನ್ಯಗಳು ಒಂದಲ್ಲ ಅನೇಕ ಕೇಸುಗಳ ಬಗ್ಗೆಯೂ ಇನ್ನೊಮ್ಮೆ ಮರು ತನಿಖೆ, ಅದರಲ್ಲೂ 74 ಕೇಸುಗಳು ಹೈಕೋರ್ಟ್ನಲ್ಲೇ ತನಿಖೆ ಆಗ್ತಾ ಇದ್ದಾವೆ. ಅವುಗಳ ಬಗ್ಗೆ ಕ್ಲಿಯರಾಗಿ FIR ಹರಿದ ಇಲ್ಲಿ ಯಾರ್ಯಾರು ತಪ್ಪಿಸ್ತಾರೋ ಅವರಿಗೆಲ್ಲ ಶಿಕ್ಷೆ ಆಗುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿರೋ ಅನ್ನೋದು ಸುಪ್ರೀಂ ಕೋರ್ಟ್ನ ಇವತ್ತಿನ ಅತ್ಯಂತ ಸ್ಪಷ್ಟವಾದ ಅಭಿಪ್ರಾಯ. ಇದಕ್ಕಿಂತ ಯಾವ ರೀತಿಯಾಗಿ ಯಾವ ರೂಪದಲ್ಲೇ ಸರ್ಕಾರ ಈ ತನಿಖೆಯನ್ನು ಆರಂಭಿಸ್ತದೆ ಅಥವಾ ಹಾಗೆ ಮುಂದೆ ಆಗ್ತಾ ಹೋಗ್ತದೆ ಅಂತ. ಈಗಾಗಲೇ 12 ವರ್ಷ ಆಗಿಬಿಡ್ತು. 2012 ಅಂತ ಘಟನೆ ಇದು. 2012 ಇವತ್ತು 2025 ಎಷ್ಟು ವರ್ಷಗಳದು. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಬೇಕಾಗ್ಯದ. ಕಾರಣ ಇಷ್ಟ ಇಂಥ ಘಟನೆಗಳು ಮತ್ತು ಆಗಬಾರ್ದು ಅಂತೇಳಿ ಈ ಎಲ್ಲರಲ್ಲಿ ಮತ್ತೊಂದು ಮಾತನ್ನು ಪೀಠ ಹೇಳಿದ. ಅದರಲ್ಲೂ ಮುಖ್ಯವಾಗಿ ನ್ಯಾಯಪೀಠ ಹೇಳಿದಂಥದ್ದೇನಪ್ಪ ಅಂದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರು ಇವಾಗ ಸಾಕ್ಷಿಗಳಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ. ಸರ್ಕಾರ ಅವ್ರಿಗೇನು ಪೆಟ್ಟಾಗದಂಗೆ ಕಾಯ್ಕೋಬೇಕಾಗಿದೆ ಮೊದಲ ಆದ್ಯ ಕರ್ತವ್ಯ. ಅದನ್ನು ಮಾಡಿರಿ ಮತ್ತು ಸಾಕ್ಷಿಗಳು ಉಳಿಯೋಂಗೆ ಮಾಡಿದರೆ ಸತ್ಯ ಗೊತ್ತಾಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಈ ಒಂದು ತನಿಖೆ ಆರಂಭ ಆಗಲಿ ಅನ್ನುವಂಥ ಸ್ಪಷ್ಟ ನಿರ್ದೇಶನವನ್ನು ನೀಡುವ ಮೂಲಕ ಮೋಸ್ಟ್ಲಿ ಇನ್ನು ಸಮೀಪದಲ್ಲೇ ಸರ್ಕಾರ ಸಹಿತ ಈ ವಿಷಯದಲ್ಲೇ ಒಂದು ಒಳ್ಳೆಯ ಡಿಸಿಷನ್ ತೊಗೊಳ್ಬೋದು. ಮತ್ತು ಪಾಪ ಸಂತ್ರಸ್ತೆ ತಾಯಿ ಆ ಹೆಣ್ಣುಮಗಳ ಆ ಹುಡುಗಿ ತಾಯಿಗೂ ಸಹಿತ ನ್ಯಾಯ ಒದಗಿಸುವಂಥ ಕೆಲಸ ಆಗಲಿ, ತೀರಿ ಹೋದಂಥ ಹೆಣ್ಣು ಮಗುವಿಗೂ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 968686
4852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.